ಭಗವಂತ, ಯಾಕೆ ಹೀಗೆ ಅನ್ಯಾಯ ಮಾಡ್ತಿದ್ಯಾ? ನನ್ನ ಮಗ ದೇಶಾಂತರ ಹೋಗ್ತೀನಿ ಅಂತಿದ್ದಾನೆ. ವಯಸ್ಸಿಗೆ ಮೀರಿದ ಮಾತೆಲ್ಲ ಆಡ್ತಾನೆ. ನೀನೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಭಗವಂತ ಹೀಗೆ ಮಾಡ್ತಿದ್ಯಾ? ನಿನಗೆ ಏನ್ ಸೇವೆ ಮಾಡ್ಬೇಕೋ ಹೇಳು, ಮಾಡ್ತೀನಿ. ಇಲ್ಲಿಂದ ಮಹದೇಶ್ವರ ಸ್ವಾಮಿ ಬೆಟ್ಟದವರೆಗೂ ಕಾಲ್ನಡಿಗೆಯಲ್ಲಿ ಬರ್ಬೇಕಾ? ಬರ್ತೀನಿ. ಧರ್ಮಸ್ಥಳದಲ್ಲಿ 101 ಉರುಳು ಸೇವೆ ಮಾಡ್ಬೇಕಾ? ಮಾಡ್ತೀನಿ. ಆದ್ರೆ ದಯವಿಟ್ಟು ನನ್ನ ಮಗನ ನನ್ನಿಂದ ದೂರ ಮಾಡಬೇಡ ಭಗವಂತ. ಈ ವಯಸ್ಸಿಗೆ ವೇದ ಅಂತ ಮಾತಾಡ್ತಿದ್ದಾನೆ. ಈ ಜಗತ್ತೇ ಶೂನ್ಯ ಅಂತಿದ್ದಾನೆ. ಭಾವನೆಗಳೇ ಇಲ್ಲ ಅಂತಿದ್ದಾನೆ. ಅಪ್ಪ ಅಮ್ಮ ಸಂಬಂಧಗಳು ಇದು ಯಾವುದಕ್ಕೂ ಬೆಲೆನೇ ಇಲ್ಲ ಅಂತಿದ್ದಾನೆ. ಹೀಗೆ ಆದ್ರೆ ಮುಂದಿನ ಕತೆ ಏನು? ನಮ್ ಜೀವನ ಹೇಗೆ ಭಗವಂತ? ಬೇಡಪ್ಪ, ಬೇಡ. ನನಗ್ ನನ್ ಮಗ ಬೇಕು. ಸ್ಕಂದ ನಮ್ ಜೊತೆನೆ ಇರ್ಬೇಕು. ನಾನು ಅವನನ್ನ ಬಿಟ್ಕೊಡಲ್ಲ. ಗಂಡ್ ಮಗು ಆಗ್ಲಿ ಅನ್ನೋ ಆಸೆಗೆ ಹರಕೆ ಹೊತ್ಕೊಂಡೆ. ಆದ್ರೆ ಮುಂದೊಂದಿನ ಈ ತರ ಎಲ್ಲ ಆಗುತ್ತೆ ಅಂತ ನನ್ ಮನ್ಸಲ್ಲೂ ಎಣಿಸಿರ್ಲಿಲ್ಲ ಭಗವಂತ. ನನಗ್ ನನ್ ಮಗ ಬೇಕು, ಸ್ಕಂದ ಬೇಕು. ದಯವಿಟ್ಟು ನೀನೇ ಒಂದ್ ದಾರಿ ತೋರಿಸು. ತಾಯಾಗಿ ನಾನೇ ಇಷ್ಟು ನೊಂದ್ಕೋತಾ ಇದ್ದೀನಿ. ಇನ್ನು ಎಲ್ಲ ನೋವನ್ನು ತನ್ನೊಳಗಡೆನೆ ಬಚ್ಚಿಟ್ಕೊಂಡು ಮನ್ಸಲ್ಲೇ ಕೊರ್ಗೋ ನನ್ ಗಂಡ. ಇನ್ನೆಷ್ಟು ನೊಂದ್ಕೊತಿರ್ಬೇಡ ಅಪ್ಪ. ಭಗವಂತ, ಇದಕ್ಕೆ ನೀನೇ ಒಂದು ಪರಿಹಾರ ಕೊಡ್ಬೇಕು. ನೀನಿರೋದೇ ನಿಜ ಆದ್ರೆ ನೀನ್ ಪರಿಹಾರ ಕೊಡ್ತೀಯ? ಕೊಡು. ಅಲ್ಲ, ಹರಕೆ ಅಂದ್ರೆ ಏನ್ ಬೇಕಾದ್ರೂ ಬಿಟ್ಕೊಡಕ್ಕಾಗುತ್ತಾ? ಈ ಗಿರಿಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ. ಮನ್ಸಿಗೆ ಬಂದಿದ್ದನ್ನೆಲ್ಲ ಹರಿಸ್ಕೊಂಡಿದ್ದಾಳೆ. ನಾನೇನೋ ಇಲ್ಲಿ ಸುಲಭವಾಗಿ ಹೇಳ್ತಾ ಇದ್ದೀನಿ, ಆದ್ರೆ ಪಾಪ ಆ ತಾಯಿ ಹೃದಯ ಅದೆಷ್ಟು ನೋವು ತಿಂತಾ ಇರಬೇಡ. ಮಗು ಆದ ತಕ್ಷಣ ನರ್ಸ್ ಬಂದು ಮಗುನ ನಮ್ಮ ಕೈಗೆ ಕೊಡ್ತಾರೆ. ತಂದೆ ಆದ ನಾವು ಅದೆಷ್ಟು ಖುಷಿ ಪಡ್ತೀವಿ. ಅದೇ ತಾಯಿ 9 ತಿಂಗಳು ಹೊತ್ತು ಆ ಹೆರಿಗೆ ನೋವನ್ನು ಅನುಭವಿಸಿ ಮಗನ್ನ ಎದೆ ಎತ್ತರಕ್ಕೆ ಬೆಳೆಸೋ ಕಷ್ಟ ಇದೆಯಲ್ಲ, ಆ ಕಷ್ಟ ಆ ತಾಯಿಗೆ ಮಾತ್ರ ಗೊತ್ತು. ಅಲ್ಲ ಭಗವಂತ, ಗಿರಿಗೇನೋ ಬುದ್ಧಿ ಇಲ್ಲ, ಹರ್ಸ್ಕೊಂಡಿದ್ದಾಳೆ. ಹಾಗಂತ ಮಗುನ ಬಿಟ್ಕೊಡಕ್ಕಾಗುತ್ತಾ? ಹರಕೆ ಹೊತ್ಕೊಂಡಿದ್ದು ನೀವೇ ಅಲ್ವಾ ಶಿವಪ್ರಸಾದ್? ಭಗವಂತ, ಏನ್ ನಿನ್ ಮಾತಿನ ಅರ್ಥ? ಹರಕೆ ಹೊತ್ತಿರೋರು ನೀವೇ, ತೀರಿಸ್ಬೇಕಾದವರು ನೀವೇ ಅಂತನಾ? ಹೌದು ಶಿವಪ್ರಸಾದ್, ನಾನೊಂದು ರೀತಿ ಗಣಿತ ಮೇಷ್ಟ್ರು ಇದ್ದ ಹಾಗೆ. ಜೀವನದ ಲೆಕ್ಕಾಚಾರದಲ್ಲಿ ಎಲ್ಲವೂ ಸರಿಯಾಗಿರಬೇಕು, ತಪ್ಪಾದ್ರೆ ತಿದ್ದಬೇಕಲ್ವಾ? ಅಂದ್ರೆ ನಾವು ಜೀವನದ ಲೆಕ್ಕಾಚಾರದಲ್ಲಿ ಹಾದಿ ತಪ್ಪಿದೀವಿ ಅಂತನಾ? ಹೌದು. ಆ ಹಾದಿನ ತುಳಿದಿದ್ದು ನೀವೇ ಅಲ್ವಾ ಶಿವಪ್ರಸಾದ್? ಆ ಹಾದಿ ಅಂತ್ಯದಲ್ಲಿ ಬರೋ ಫಲ ಸಿಗ್ಬೇಕು ಅಂತ ಆ ಹಾದಿಲೇ ನಡ್ಕೊಂಡು ಹೋದ್ರಿ, ಫಲನೂ ಸಿಕ್ತು. ಆ ಹಾದಿನ ಮರೆತು ನೀವು ಮುಂದಕ್ಕೆ ಹೋದ್ರೆ ನಿಮ್ಮನ್ನ ಕರ್ಕೊಂಡು ಬಂದಿರೋ ಹಾದಿ ನಿಮ್ಮನ್ನ ಮರಿಬೇಕಲ್ವಾ? ನೀನ್ ಏನೇನೋ ಹೇಳ್ತಾ ಇದೆಯಾ ಭಗವಂತ. ಒಟ್ನಲ್ಲಿ ನನ್ನ ಮಗನ ಬಿಟ್ಕೊಡಲ್ಲ ಅಷ್ಟೇ. ಸರಿ, ಬಿಟ್ಕೊಡ್ಬೇಡ ಅಂತ ಹೇಳ್ತಾ ಇದೆಯಾ? ಮತ್ತಿಷ್ಟೊತ್ತು ಬಿಟ್ಕೊಡು ಅಂತ ಹೇಳ್ತಿದ್ದೆ. ಬಿಟ್ಕೊಡಲ್ಲ ಅಂತ ನೀನು ಈಗ ಹೇಳ್ತಿದ್ಯಾ, ಅದಕ್ಕೆ ಬಿಟ್ಕೊಡ್ಬೇಡ ಅಂತ ಹೇಳ್ತಿದ್ದೀನಿ. ಈ ಪ್ರಶ್ನೆನ ನೀನು ಆಗ್ಲೇ ಕೇಳಿದ್ದಿದ್ರೆ ನಾನು ಆಗ್ಲೇ ಉತ್ತರ ಕೊಡ್ತಿದ್ದೆ. ಅಂದ್ರೆ ಸ್ಕಂದನ್ನ ಮಠಕ್ಕೆ ಬಿಟ್ಕೊಡ್ತಾ ಇದ್ರು ನಡೆಯುತ್ತಾ? ನನಗ್ ಗೊತ್ತಿಲ್ಲ. ಈಗಷ್ಟೇ ಹೇಳ್ದೆ ಬಿಟ್ಕೊಡ್ಬೇಡ ಅಂತ. ನಿನ್ನ ಅಂತರಾತ್ಮ ಏನ್ ಹೇಳ್ತಿದ್ಯೋ ಹಾಗೆ ಮಾಡು ಅಂತ ಹೇಳ್ದೆ. ಓ ಹಾಗ ನನ್ನ ಅಂತರಾತ್ಮ ಹೇಳ್ತಾ ಇದೆ ಸ್ಕಂದನ್ನ ಬಿಟ್ಕೊಡ್ಬೇಡ ಅಂತ. ಆದ್ರೆ ಅದರಿಂದ ಸ್ಕಂದನ್ಗೆ ಏನಾದ್ರು ತೊಂದರೆ ಆದ್ರೆ ನೀನ್ ಜವಾಬ್ದಾರಿ ತಗೊಳ್ತೀಯಾ?
ದಾರಿ ತೋರಿಸೋದಷ್ಟೇ ನನ್ನ ಕೆಲಸ ಶಿವಪ್ರಸಾದ್. ಜವಾಬ್ದಾರಿನ ನೀವೇ ಹೊರಬೇಕು. ಅಯ್ಯೋ ಆಯ್ತು ಭಗವಂತ, ನಾನೇ ಹೊರ್ತೀನಿ. ಆದ್ರೆ ನನ್ನ ಮಗನ ಕಳಿಸ್ದೆ ಹೋದ್ರೆ ಅದರಿಂದ ಅವನಿಗೇನೂ ತೊಂದರೆ ಆಗಲ್ಲ ಅಂತ ಮಾತ್ರ ಹೇಳು ಸಾಕು. ಛೆ, ಎಲ್ಲದಕ್ಕೂ ಈ ಗಿರಿ ಕಾರಣ. ಹರಿಸ್ಕೊಂಡ್ಲು ಈ ಥರನ ಹರಿಸ್ಕೊಳ್ಳೋದು, ತೀರ್ಸು ಅಂತ ತರಿಸ್ಕೋಬೇಕಪ್ಪ. ಈಗ ನೋಡು, ನಾವು ಅನುಭವಿಸ್ತಾ ಇದ್ದೀವಿ. ಹರಕೆಯ ಬಗ್ಗೆ ಅಷ್ಟು ಹಗುರವಾದ ಮಾತು ಬೇಡ ಶಿವಪ್ರಸಾದ್. ಇವತ್ತಿಗೆ ಎಷ್ಟೋ ಜನ ಎಷ್ಟೇ ಕಷ್ಟದಲ್ಲಿದ್ರು ನೆಮ್ಮದಿಯಾಗಿ ಉತ್ಸಾಹದಿಂದ ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ ಅಂದ್ರೆ ಹರಕೆ ಕಾರಣ. ನಾಳೆ ನಮಗೆ ಒಳ್ಳೆ ದಿನ ಬರುತ್ತೆ ಅನ್ನೋ ನಂಬಿಕೆ ಕಾರಣ. ಎಷ್ಟೋ ಜನ ತಾವು ಮಾಡಕ್ಕಾಗದೇ ಇರೋ ಕೆಲಸನ ಹರಕೆ ರೂಪದಲ್ಲಿ ಕಟ್ಕೋತಾರೆ. 90 ದಾಟಿದ ವೃದ್ಧೆಯೊಬ್ಬಳು ವನ ಜನ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಮಳೆ ಬರಲಿ ಅಂತ ಹೇಳಿ ತಾನು ಪಾದಯಾತ್ರೆ ಮಾಡಿ ಬೆಟ್ಟ ಹತ್ತಿರೋ ಬಗ್ಗೆ ನಿನಗೆ ಗೊತ್ತಿಲ್ವಾ? ಕರ್ನಾಟಕದಿಂದ ಕಾಶಿಯವರೆಗೂ ಉರುಳು ಸೇವೆಯಲ್ಲಿ ದೇವಾಲಯ ತಲುಪೋ ಜನರಿದ್ದಾರೆ. ಇತ್ತೀಚೆಗಷ್ಟೇ ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಅಯೋಧ್ಯೆಯವರೆಗೂ ಪಾದಯಾತ್ರೆ ಮಾಡಿರೋರ ಬಗ್ಗೆ ಕೇಳಿಲ್ವ ಶಿವಪ್ರಸಾದ್? ನನ್ ಗಂಡ ಉಳಿದ್ರೆ ಸಾಕು, ಅವನ್ ಕಟ್ಟಿರೋ ತಾಳಿನೇ ಹುಂಡಿಗಾಗ್ತೀನಿ ಅಂತ ಹರಕೆ ಹೊತ್ಕೊಳ್ಳೋ ಎಷ್ಟೋ ಮುಗ್ಧ ಮಹಿಳೆಯರಿದ್ದಾರೆ. ಇವರಿಗೆಲ್ಲ ನಂಬಿಕೆಗೆ ಮತ್ತೊಂದು ಹೆಸರೇ ಹರಕೆ. ಭಗವಂತ, ನೀನು ಹೇಳ್ತಾ ಇರೋದೆಲ್ಲ ನಿಜ. ಆದ್ರೆ ಜಗತ್ತನ್ನ ಸರಿಯಾಗಿ ನೋಡದೇ ಇರೋ ಹಸುಗೂಸು ನನ್ನ ಸ್ಕಂದ ಅಲ್ಲ. ಅವನ್ನ ಈ ವಯಸ್ಸಿಗೆ ದೇವ್ರ ಸೇವೆ ಅಂತ ಬಿಟ್ಕೊಟ್ಬಿಟ್ರೆ ಅವನ ಭವಿಷ್ಯ ಏನಾಗಲ್ಲ. ಸಾಲದು ಅಂತ ದೇಶಾಂತರ ಹೋಗ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾನೆ. ದಯವಿಟ್ಟು ನನ್ನ ಮಗನ್ನ ನೀನೇ ಉಳಿಸ್ಕೊಡ್ಬೇಕು. ದೇಶಾಂತರ ಹೋಗೋದು ತಪ್ಪ ಶಿವಪ್ರಸಾದ್? ನೀನೇ ಕೇಳ್ಕೊತಿದ್ದೆ ನನ್ನ ಮಕ್ಕಳು ವಿದೇಶಕ್ಕೆ ಹೋಗ್ಬೇಕು ಅಂತ. ಈಗ ಸ್ಕಂದ ದೇಶಾಂತರ ಹೋಗ್ತೀನಿ ಅಂತ ಹೇಳುವಾಗ ನೀನ್ ಯಾಕೆ ಅನ್ಕೋತಿದ್ಯಾ? ಭಗವಂತ, ನನ್ನ ಮಗ ವಿದೇಶಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ಟೆ ನಿಜ. ಹಾಗಂತ ಅವನು ಯಾವತ್ತೂ ವಾಪಸ್ಸೇ ಬರದೇ ಇದ್ರೆ? ಶಿವಪ್ರಸಾದ್, ಇವತ್ತು ಎಷ್ಟೋ ಮಕ್ಕಳು ವಿದೇಶಕ್ಕೆ ಓದಕ್ಕೆ ಹೋಗ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೆತ್ತವರಿಗೆ ತಾತ್ಕಾಲಿಕವಾಗಿ ವಿದಾಯ ಹೇಳಿ ಹೋದವರು ಮತ್ತೆ ವಾಪಸ್ ಬರಲೇ ಇಲ್ಲ. ಅವ್ರು ಹೆತ್ತವರು ಬಾಗಿಲು ಕಡೆ ನೋಡ್ತಾ ನನ್ನ ಮಗಳು ಈಗ ಬರ್ತಾಳೆ, ನನ್ನ ಮಗ ಈಗ ಬರ್ತಾನೆ ಅಂತ ಕಾಯ್ತಾನೇ ಇದ್ದಾರೆ. ಅವ್ರ ನೋವಿನ ಮುಂದೆ ಈ ನೋವು ದೊಡ್ಡದಲ್ಲ ಶಿವಪ್ರಸಾದ್. ಅದು ಬೇರೆ, ಇದು ಬೇರೆ ಭಗವಂತ. ನನಗೆ ಈ ವೇದಾಂತ ಉಪದೇಶ ಇದು ಯಾವುದು ಬೇಡ. ನನಗೆ ನನ್ನ ಮಗ ನನ್ನ ಜೊತೆಲಿದ್ರೆ ಅಷ್ಟೇ ಸಾಕು. ನನ್ನ ಮನಸ್ಸು ಏನು ಹೇಳುತ್ತೋ ನಾನು ಹಾಗೆ ಮಾಡ್ತೀನಿ. ಆದರೆ ನನ್ನ ಜೊತೆ ನೀನಿರ್ ಭಗವಂತ. ಭಗವಂತ, ಕೊಟ್ಬಿಟ್ಯ. ಬೇರೆ ಟೈಮಲ್ಲಿ ಹೋಗಿದ್ದಿದ್ರೆ ನಾನೇನು ಬೇಸರ ಮಾಡ್ಕೊಳ್ತಾ ಇರಲಿಲ್ಲ. ಆದರೆ ಇಂಥ ಪರಿಸ್ಥಿತಿಲಿ ನಡ್ನೀರಲ್ಲಿ ಕೈ ಬಿಟ್ಬಿಟ್ಯಾ. ಇರಲಿ, ತಂದೆ ಆಗಿ ಜವಾಬ್ದಾರಿನ ನಾನೇ ತಗೊಳ್ತೀನಿ. ನನ್ನ ಮಗನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೇನಿಲ್ಲ ಚಿಕ್ಕಮ್ಮ, ನಾಳೆಯಿಂದ ಅಂತೂ ನಾನು ಫುಲ್ ಆರಾಮು, ಸಖತ್ ಚಿಲ್ಲಾಗಿರ್ತೀನಿ. ಯಾಕೋ ಮಗ್ನೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೀ ನನ್ನ ಮುದ್ದು ಬಂಗಾರ ಅಲ್ವಾ? ಚಿಕ್ಕಮ್ಮ, ಈ ಮುದ್ದು, ಬಂಗಾರ, ಅಪ್ಪಿ, ಚಿನ್ನಿ ಇವೆಲ್ಲ ಪದಗಳಷ್ಟೇ. ಈ ಪದಗಳಿಗೆ ಪ್ರೀತಿ ತುಂಬೋದು ನಿಮ್ಮ ಥಾಟ್ಸ್. ಆ ಥಾಟ್ಸ್ ಇವತ್ತೊಂಥರ ಇರುತ್ತೆ, ನಾಳೆ ಒಂಥರ ಇರುತ್ತೆ. ಏನಂತೀರಾ? ಸ್ಕಂದ, ಯಾಕೋ ಹೀಗೆಲ್ಲ ಮಾತಾಡಿ ನಮ್ಮ ಮನ್ಸಿಗೆ ನೋವು ಮಾಡ್ತಾ ಇದೀಯಾ? ಈಗಿನ ಕಾಲದ ಮಕ್ಕಳಲ್ವಾ ಗೌರಿ, ಅಪ್ಪ ಅಮ್ಮನ ಮಾತು ಹೇಳಿ ಕೇಳ್ತಾರೆ. ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡ್ತಾರೆ. ಅಪ್ಪ, ಏನ್ ಮಾತಾಡ್ತಿದ್ಯಾ? ಅಲ್ಲ, ನಾನು ಯಾಕೆ ನಿನ್ ಮಾತು ಅಥವಾ ಅಮ್ಮನ ಮಾತು ಕೇಳ್ಬೇಕು? ಇದು ಸ್ವಾರ್ಥ ತಾನೇ? ಅಲ್ಲ, ಬೇರೆಯವ್ರು ಯಾಕೆ ಇನ್ನೊಬ್ರು ಮಾತು ಕೇಳ್ಬೇಕು? ಅವ್ರ ಮನ್ಸಿನ ಮಾತು ಅವರೇ ಕೇಳ್ಬೋದಲ್ವಾ? ಇದೆಲ್ಲ ಬಯಸಲ್ಲ ನೀವು, ಸೆಲ್ಫಿಶ್, ಸ್ವಾರ್ಥಿಗಳು. ನಿಮ್ನ ನೋಡಕ್ಕೆ ಒಂಥರ ಆಗುತ್ತೆ. ಸ್ಕಂದ, ದೊಡ್ಡೋರಿಗೆ ಹೀಗೆಲ್ಲ ಅನ್ಬಾರ್ದು. ದೊಡ್ಡೋರ ಯಾರು? ಯಾರಿಗೆ ಯೋಚನೆ ಮಾಡಿ ಅದ್ರ ತರಾನೇ ಬದುಕೋ ಶಕ್ತಿ ಇರುತ್ತೋ ಅವರೆಲ್ಲ ದೊಡ್ಡೋರೆ. ನೀವು ಏಜ್ ಮೇಲೆ ಅಳಿಯಕ್ ಹೋದ್ರೆ ನಿಮಗ್ ಸಿಗೋರೆಲ್ಲ ಏಜ್ಡ್ ಪೀಪಲ್, ನಾಟ್ ಮೆಚ್ಯೂರ್ಡ್ ಪೀಪಲ್. ಸ್ಕಂದ, ನಿನ್ನ ವಯಸ್ಸಲ್ಲಿ ನಾನು ಇರಬೇಕಾದ್ರೆ ಬರೀ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಸಾಕು, ಊರ್ ಜನ ಎಲ್ಲ ಚಪ್ಪಾಳೆ ತಟ್ತಾ ಇದ್ರು. ಇನ್ ಈ ಹೇಳ್ಬಿಟ್ರೆ ಅಂತೂ ಹಬ್ಬನೇ ಮಾಡ್ತಾ ಇದ್ರು. ಅದರಲ್ಲೂ ಸ್ಮಾಲ್ ಲೆಟ್ರು, ಬಿಗ್ ಲೆಟ್ರು ಕಲಿತು
ಟೀಚರ್ಗೆ ಒಪ್ಸಿದ್ರೆ ಜಾತ್ರೆನೇ ಮಾಡ್ತಾ ಇದ್ವಿ. ನೀನೇನು ಈ ವಯಸ್ಸಿಗೆ ಇಷ್ಟೆಲ್ಲ ಮಾತಾಡ್ತೀಯ? ಒಂದೇ ಒಂದ್ಸರಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳೋ, ಅಷ್ಟೇ ಸಾಕು. ಯಾಕಪ್ಪ ಹೀಗಂತ್ಯ? ಅವಾಗ ಟಿವಿ ಚಿಕ್ಕದಿರ್ತಿತ್ತು, ಅದಕ್ಕೆ ಹಾಕೋ ಛತ್ರಿ ದೊಡ್ಡದಿರ್ತಿತ್ತು. ಆದ್ರೆ ಇವಾಗ ಟಿವಿ ದೊಡ್ಡಾಯ್ತು, ಛತ್ರಿ ಚಿಕ್ಕದಾಯ್ತು. ಹಾಗೆ ಕಾಲ ಬದಲಾದಂಗೆ ಎಲ್ಲ ಬದಲಾಗಬೇಕು. ನೋಡು, ಈಗ ಬೆಳಕು ಬರುತ್ತೆ, ಅದನ್ನ ಹಿಡಿಯಕ್ಕಾಗತ್ತಾ? ಇಲ್ಲ. ಗಾಡಿನೂ ಅಷ್ಟೇ, ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ, ನಾವ್ ಯಾರು ಹಿಡಿಯಕ್ಕಾಗಲ್ಲ, ಬರೀ ಫೀಲ್ ಮಾಡ್ಬೇಕು. ಬಾವಾ, ಇವನಿಗೆ ಯಾರೋ ಏನೋ ಮಾಡಿಸಿದ್ದಾರೆ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾನೆ. ಈಗಲೇ ಕಲ್ಲುಪ್ಪು ಇದ್ಲು ಮೆಣಸಿನ್ಕಾಯಿ ತಂದು ದೃಷ್ಟಿ ತೆಗಿತೀನಿ. ಚಿಕ್ಕಮ್ಮ, ಕೂಲ್ ಡೌನ್, ನೆಮ್ಮದಿಯಾಗಿರು. ನೀನು ಹೀಗೆಲ್ಲ ಮಾತಾಡಿದ್ರೆ ನಾವು ಹೇಗೋ ಕೂಲಾಗಿರೋದು. ಭಗವಂತ, ಇವನಿಗೆ ಏನಾಗಿದೆ? ಯಾಕೆ ಹೀಗೆಲ್ಲ ಆಡ್ತಿದ್ದಾನೆ? ಯಾವ ಭಗವಂತ? ಎಲ್ಲಿ ಭಗವಂತ? ಭಗವಂತ ದೇವ್ರು ಯಾರು ಇಲ್ಲ. ಸ್ಕಂದ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ಭಗವಂತ ಇಲ್ಲೇ ಇದ್ದಾನೆ, ಎಲ್ಲಾ ಕಡೆ ಇರ್ತಾನೆ. ತೋರ್ಸು. ಯಾಕಪ್ಪ ಸುಮ್ಮನಾದೆ? ನಾನು ಭಗವಂತನ ನೋಡ್ತೀನಿ, ತೋರ್ಸು. ಸ್ಕಂದ, ಹಾಗೆಲ್ಲ ಭಗವಂತನ ಪರೀಕ್ಷೆ ಮಾಡಬಾರ್ದು ಕಣೋ. ಅಯ್ಯೋ, ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ಭಗವಂತ ಪ್ಲೀಸ್ ಭಗವಂತ, ಒಂದು 2 ನಿಮಿಷ ಬಂದು ಹೋಗು. ನನ್ನ ಮಗನಿಗೋಸ್ಕರ ಬಂದು ಹೋಗು. ಜಾಸ್ತಿ ಹೊತ್ತೇನು ಬೇಡ, ಅವನಿಗೆ ದರ್ಶನ ಕೊಟ್ಟು ಹೋಗಿ ಸಾಕು. ಬಾ ಭಗವಂತ. ಬಾವಾ, ಸಮಾಧಾನ ಮಾಡ್ಕೊಳ್ಳಿ. ಗೌರಿ, ನಾನು ತಮಾಷೆ ಮಾಡ್ತಾ ಇಲ್ಲ. ಭಗವಂತ ನಾನು ಕರೆದ್ರೆ ಬಂದೇ ಬರ್ತಾನೆ. ಸುಮ್ಮನೆ ಇರು. ಭಗವಂತ, ಬಾ ಭಗವಂತ. ಭಗವಂತ. ಅಪ್ಪ, ಯಾರನ್ನ ಹುಡುಕ್ತಿದ್ಯಾ? ನಾನು ಹೇಳಿಲ್ವಾ ದೇವ್ರು ಎಲ್ಲೂ ಇಲ್ಲ ಅಪ್ಪ? ಸರಿ, ದೇವ್ರು ಎಲ್ಲಾ ಕಡೆ ಇರ್ತಾನೆ ಅಂತೀಯಲ್ಲ, ಆ ಮೂಲೆಯಲ್ಲಿದ್ದಾನ, ಈ ಮೂಲೆಯಲ್ಲಿದ್ದಾನ, ಮೇಲಿದ್ದಾನ ಅಥವಾ ಕೆಳಗಿದ್ದಾನ? ಎಲ್ಲಿದ್ದಾನೆ ನಿಮ್ ಭಗವಂತ? ಸುಮ್ಮನೆ ಭಗವಂತ, ಇವನು ಕೇಳೋ ಪ್ರಶ್ನೆಗೆ ನನ್ನಿಂದ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ನೀನಿರೋದೇ ನಿಜ ಆದ್ರೆ ಬಾ ಭಗವಂತ. ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರೆಂದು ಕೇಳಿದ್ದೀರಿ? ಭಗವಂತನದು ಕೇಳಿದ್ದೇನೆ. ನಾನೇ ಸೈ. ಶಾಂತನಾಗು ನರಸಿಂಹ, ಶಾಂತನಾಗು ನರಸಿಂಹ, ಶಾಂತನಾಗು. ಅಡ್ಡಿಲ್ಲ. ನಂಗೆ ಯಾಕೋ ಡೌಟ್ ಬರ್ತಿದ್ಯಲ್ಲ. ಡೌಟ್ ಎಂತಕ್ಕೆ ಮರೆಯ? ನಾನೇ ಭಗವಂತ, ಸಮ ಕಾಣ. ಮಹಾರೇಯನ ವೇಷ ಬದಲಾದ್ರು ಭಾಷೆ ಬದಲಾಗ್ಲಿಲ್ವಲ್ಲ ಚಿಕ್ಕಪ್ಪ? ಈಗ ಫುಲ್ ಶಾಂತನಾದ. ಮನೆಗೂ ಕಂಡು ಹಿಡಿದ್ಬಿಟ್ಟೆ ಕಂದ. ನೀನು ನಮ್ಮನ್ನು ಬಿಟ್ಟು ಹೋತೆ ಅಂದಳಿ ಈ ಸೆಟಪ್ಪು, ಈ ಗೆಟಪ್ಪು ಎಲ್ಲ ಹಾಯ್ಕ ಬಂದೆ. ಏನು ಪ್ರಯೋಜನ ಇರಲಿಲ್ಲ. ಮಕ್ಕಳಿಲ್ಲ ಅಂಬು ನಾವು ನಿನ್ನನ್ನೇ ಮಗ ಅಂದಳಿ ಅನ್ಕೊಂಡಿತ್ತು. ಹಿಂಗೆಲ್ಲ ಮಾಡೋದು ತಪ್ಪು ಅಂದಳಿ ನನಗೂ ಗೊತ್ತಿತ್ತು. ಆದ್ರೆ ಎಂತ ಮಾಡೋದು, ನಿನ್ನ ನೀ ಮನೇಲಿ ಉಳಿಸ್ಕೊಂಬಕ್ಕೆ ಇಷ್ಟೆಲ್ಲ ಮಾಡ್ಕಾಯ್ತು. ಕಂದ, ದಯವಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಹೋಯ್ಬೇಡ ಮರ. ಇಲ್ಲಿ ಯಾರು ಶಾಶ್ವತ ಅಲ್ಲ ಚಿಕ್ಕಪ್ಪ. ನಾನು ಇಲ್ಲಿದ್ರೇನು ಎಲ್ಲಿದ್ರೇನು ಎಲ್ಲ ಒಂದೇನೆ. ನಾನು ಯಾರು ಬೇಡ ಅಂದ್ರೂ ಹೋಗೇ ಹೋಗ್ತೀನಿ. ಸ್ಕಂದ, ಸ್ಕಂದ, ನೋಡ್ರಿ, ಯಾರೋ ಹೇಳ್ಕೊಟ್ಟಿರೋ ಹಾಗೆ ರೆಡಿಯಾಗಿ ಬಂದಿದ್ದಾನೆ. ಹೌದು ಗಿರಿ, ಯಾರು ಅವನಿಗೆ ಚೆನ್ನಾಗಿ ತಲೆ ಕಟ್ಸಿದ್ದಾರೆ, ಅದಕ್ಕೆ ಹೀಗೆ ಆಡ್ತಿದ್ದಾನೆ. ಸ್ಕಂದ, ಅಂಗ ಎಷ್ಟಿದ್ದೆ ಹುಟ್ಟಿದಾಗ ನಿನ್ನ ಇಷ್ಟೆತ್ರ ಬೆಳೆಸೋದಕ್ಕೆ ನಾವಿಬ್ರು ಎಷ್ಟು ಕಷ್ಟಪಟ್ಟಿದ್ದೀವಿ.
ಅದನ್ನೆಲ್ಲ ಮರೆತು ಹೊರಟೋಗ್ತೀನಿ ಅಂತ ನಿಂತಿದ್ಯಲ್ಲೋ. ಗಿರ್ಜಮ್ಮ, ಶಿವರೇ, ನೀವು ಅವನನ್ನು ಹೊಡೆದು ಬಡ್ದು ಮಾಡಿ ರೂಮಲ್ಲಿ ಕೂಡ ಹಾಕ್ಬೋದು, ಆದರೆ ಅವನ ಮನಸ್ಸಿಂದ ನಾವೆಲ್ಲ ದೂರ ಆಗಿ ಹೋಯ್ತು ಮಾರ್ರೆ. ಅದು ಹೇಗ್ರಿ ದೂರ ಹಾಕ್ತೀವಿ? ನಾವು ಅವನಿಗೆ ಅಷ್ಟು ಪ್ರೀತಿ ಕೊಟ್ಟಿದ್ದೀವಿ, ನಮ್ಮನ್ನೆಲ್ಲ ಬಿಟ್ಟು ಹೇಗೆ ಹೋಗ್ತಾನೆ? ಅವನ ಮನ್ಸು ಅಷ್ಟು ಕಲ್ಲ. ಹೌದಮ್ಮ, ಮನ್ಸು ಕಲ್ಲೇ. ಅದಕ್ಕೆ ಮನಸ್ಸಲ್ಲಿ ದೇವ್ರಿರ್ತಾನೆ ಅನ್ನೋದು. ಕಲ್ಲೇ ಅಲ್ವೇನಮ್ಮ ದೇವ್ರಾಗೋದು? ಮಾತಾಡೋದು ಸುಲಭ ಅರ್ಚಕ್ರೆ, ಅನುಭವಿಸೋದೆ ಕಷ್ಟ. ಕಲ್ಲನ್ನು ವಿಗ್ರಹ ಮಾಡಿದಾಗ ಕೈ ಮುಗಿಯೋ ಭಕ್ತನಿಗೆ ನೆಮ್ಮದಿ ಸಿಗ್ಬೋದು, ಆದರೆ ಆ ಕಲ್ಲನ್ನು ಭೂಮಿಯಿಂದ ತರ್ತೀವಲ್ಲ, ಭೂಮಿಗೆ ಎಷ್ಟು ನೋವಾಗಿರಲ್ಲ. ಶಿಲ್ಪಿ ವಿಗ್ರಹ ಕೆತ್ತುವಾಗ ಬೇಡದೇ ಇರೋ ಕಲ್ಲಿನ ಚೂರುಗಳು ನೆಲದ ಮೇಲೆ ಬಿದ್ದಿರುತ್ತೆ, ಆ ಚೂರುಗಳಿಗೂ ನೋವಾಗಿರುತ್ತೆ ಸ್ವಾಮಿ. ನೊಂದೋರು ಗೊತ್ತು ನೋವೇನು ಅಂತ. ಗುರುಗಳೇ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ, ಅಲ್ಲಿ ಭಕ್ತಾದಿಗಳೆಲ್ಲ ಕಾಯ್ತಾ ಇರ್ತಾರೆ. ಬನ್ನಿ ಹೋಗೋಣ. ಭಕ್ತಾದಿಗಳ ಏನು ಹೇಳ್ತಿದ್ಯಾ? ಯಾರಿಗೂ ನಮ್ಮ ಪರಿಸ್ಥಿತಿ ಬರಬಾರ್ದಪ್ಪ ದೇವ್ರೆ. ಗಿರಿಜಮ್ಮ, ನೀವು ಸುಮ್ಮನಿರಿ. ಇವನು ಹೋಗ್ತಾ ಇರೋ ದಿಕ್ಕು ನೋಡಿದ್ರೆ ಖಂಡಿತವಾಗಿ ಇವನು ನಾಳೆನೆ ಮಠಕ್ಕೆ ಮಠಾಧೀಶ ಆಗ್ತಾನೆ ಅನ್ಸುತ್ತೆ. ಅಪ್ಪ ಅಮ್ಮ, ಕೊನೆ ಸಲ ಅಪ್ಪ ಅಮ್ಮ ಅಂತ ಕರಿತಾ ಇದ್ದೀನಿ. ನಾಳೆ ನನ್ನ ಮಠಾಧೀಶ ಆದ್ಮೇಲೆ ಹಂಗೆಲ್ಲ ಕರೆಯಕ್ಕಾಗಲ್ಲ. ಅಳ್ಬೇಡ, ಹತ್ತು ಪ್ರಯೋಜನ ಇಲ್ಲ. ನಾನು ಇವನ್ನ ಕಟ್ಟಾಕ್ತೀನಿ, ಅದು ಹೇಗೆ ಹೋಗ್ತಾನೆ ನಾನು ನೋಡ್ತೀನಿ. ಹೌದು ರೀ, ಹಾಗೆ ಮಾಡಿ. ಇವನು ನನ್ನನ್ನು ಅಮ್ಮ ಅಂತ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಇವನ್ನ ಎಲ್ಲಿಗೂ ಕಳ್ಸಲ್ಲ. ಇವ್ನು ನನ್ನ ಜೊತೆನೇ ಇರಬೇಕು ಅಷ್ಟೇ. ಹೌದಕ್ಕ, ಇವನು ಓದ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನೇಲೆ ಕಣ್ ಮುಂದೆ ಇದ್ರೆ ಸಾಕು. ಅಯ್ಯೋ, ಹಂಗೆ ಮಾಡ್ರೆ ಅವನಿಗೆ ತೊಂದರೆ ಆತಿಲ್ಲ ಮಾರ್ರೆ. ನಾವು ಒಂದು ಕೌನ್ಸಿಲಿಂಗ್ ಮಾಡಿಸೋ. ಡಾಕ್ಟ್ರ್ ಎಂತ ಹೇಳ್ತಾರಂದೇಳಿ ಯಾರು ಕೇಂಬ. ಹೇಳೋದು ಕೇಳೋದು ಏನು ಬೇಕಾಗಿಲ್ಲ. ಕಂದ, ಮಠದಲ್ಲೆಲ್ಲ ಕಾಯ್ತಾ ಇರ್ತಾರೆ, ಬಾ ಹೋಗೋಣ. ನಿಮ್ಮ ತಾಯಿ ಹರಕೆಯಿಂದ ನಮ್ಗೆ ಹೊರ ಸಿಕ್ತು. ಬಿಡಿ ಅವನ್ನ, ಅವನು ಮಠದ ಆಸ್ತಿ. ಬಾಪ ಕಂದ. ಅಯ್ಯೋ ಸ್ವಾಮಿ, ಏನು ಹೇಳ್ತಾ ಇದ್ದೀರಾ ನೀವು? ಬೇಡ ಕಣೋ ಸ್ಕಂದ, ಸ್ಕಂದ ಬೇಡ ಕಣೋ. ಸ್ಕಂದ, 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 ಬೇಡ ಕಂದ. ಕಂದ, ನಿಲ್ಸಿ. ನೀವು ನಾನೇ. ಭಕ್ತಿ ವರವಾಯಿತು, ವರ ಭಯ ಆಯಿತು, ಭಯ ಅತಿ ಆಯಿತು, ಅತಿ ಮಿತಿ ಆಯಿತು, ಮಿತಿ ಗತಿ ಆಯಿತು ಅಲ್ವಾ? ಸ್ವಾಮಿ, ತಾವೇನು ಹೇಳ್ತಾ ಇದ್ದೀರಾ? ನೀವೇನು ಹೇಳಬೇಕು ಅನ್ಕೊಂಡು ಒದ್ದಾಡ್ತಿದ್ದೀರೋ ಅದನ್ನ ನಾನು ಹೇಳೋದಕ್ಕೆ ಬಂದಿದ್ದೀನಿ. ಏನು, ಮಗುನ ಮಠಕ್ಕೆ ಬಿಡೋದು ಬೇಡ ಅಂತನಾ? ಹೌದು. ಮಕ್ಕಳನ್ನ ಶಾಲೆ ಕಳಿಸಿ ಪುಟದೊಳಗೆ ಬಿಡಿ. ಬದುಕು ಬಂಗಾರ ಆಗುತ್ತೆ. ಇಷ್ಟ ಇದ್ದಾಗ ಕಷ್ಟ ಆಗಲ್ಲ, ಕಷ್ಟ ಆದಾಗ ಇಷ್ಟಪಟ್ಟರೆ ನಷ್ಟ ಇಲ್ಲ. ಈ
ಈ ಕಷ್ಟ ನಷ್ಟ ಇಷ್ಟಕ್ಕೆ ಮೊದಲು ಮುಖ್ಯವಾಗಿರೋದು ನಿಷ್ಠೆ. ಅದೊಂದಿದ್ರೆ ಯಾವ ಸಮಸ್ಯೆನೂ ದೊಡ್ಡದಲ್ಲ, ದೊಡ್ಡದಿದ್ರೂ ದೊಡ್ಡದು ಅಂತ ಅನ್ಸಲ್ಲ. ಕಂದ, ಬಾಯ್ಲಿ. ನಿನಗೆ ನಿನ್ನ ತಂದೆ ತಾಯಿ ಕುಟುಂಬ ನಿನ್ನ ಸ್ನೇಹಿತರು ಯಾರೂ ಬೇಡ ಅನ್ನಿಸ್ತಾ ಇದೆಯಾ?